ಊಹಿಸಿದ್ದಾರೆ. ನಾವು ಆಗಲೇ ಹೇಳ್ತಾ ಇದ್ವಿ ಇಲ್ಲಿ ದೊಡ್ಡ ಮಟ್ಟದ ದಾಳಿ ಆಗಿದೆ ಅಂತ ಹೇಳಿ. ಈಗ ಬಂದಿರುವ ಮಾಹಿತಿಯ ಪ್ರಕಾರ 20ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಗುಂಡಿನ ದಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ 20ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇನ್ನೂ ಹೆಚ್ಚಿನ ಜನರಿಗೆ ಗಾಯಗಳ ಆಗಿದೆ. ಸಾಕಷ್ಟು ಜನ ಅಲ್ಲಿ ಗಾಯಗೊಂಡಿರುವವರು ಕೂಡ ಇದ್ರು. ಅವರನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಕೂಡ ಅಲ್ಲಿ ಮಾಡಲಾಗ್ತಾ ಇತ್ತು. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ 20ಕ್ಕೂ ಹೆಚ್ಚಿನ ಪ್ರವಾಸಿಗರು ಈ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪಹಲ್ಗಾಮ್ನಲ್ಲಿ ಈಗ ಸಾವನ್ನಪ್ಪಿರುವವರ ಸಂಖ್ಯೆ 20ಕ್ಕೂ ಹೆಚ್ಚಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆ ಪ್ರದೇಶಕ್ಕೆ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆ ಪ್ರದೇಶವನ್ನು ನೋಡಬೇಕು ಅಂತಾನೆ ಅನೇಕರು ಅಲ್ಲಿಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವಂತಹ ಈ ಒಂದು ಜಾಗ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು. ಆದರೆ ಆ ಜಾಗವನ್ನೇ ಗುರಿಯಾಗಿಸಿಕೊಂಡು, ಅದರಲ್ಲೂ ಕೂಡ ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಉಗ್ರರು. ಈಗ ಅಷ್ಟೆಲ್ಲ ಬಿಗಿ ಭದ್ರತೆ ಇದ್ರು ಯಾಕೆ ಈ ತರದ ಇನ್ಸಿಡೆಂಟ್ ನಡೆಯಿತು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಹೋಗಿದ್ವಿ. 3 ದಿನ ಚೆನ್ನಾಗೇ ಇತ್ತು. ಇವತ್ತು ಪಹಲ್ಗಾಮ್ ಅಂತ ಅಲ್ಲಿಗೆ ಬಂದಿದ್ದೆ. ಮಿನಿ ಕಾಶ್ಮೀರ ಅದು ತುಂಬಾ ಹಿಂಗೆ ಗುಡ್ಡಗಾಡು ಪ್ರದೇಶ. ಅದು ಹೇಳಮ್ಮ. ಕುದುರೆ ಮೇಲೆ ಹೋಗ್ಬೇಕು. ನಾವು 3 ಜನನು ಹೋದ್ವಿ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಪಾಯಿಂಟ್ ಇದೆ. ಅಲ್ಲಿ ಇಳಿದ್ವಿ ಅಷ್ಟೇ. ಇಳಿದು 2 ನಿಮಿಷಕ್ಕೆ ನಂತರ ಗುಂಡಿನ ಸೌಂಡ್ ಅಲ್ಲಿ ಕೇಳಿಸ್ತು. ನಾವೇ ಅನ್ಸ್ತೀವಿ ಯೋಧರದ್ದು ಆರ್ಮಿಗೆ ಏನೋ ಟೆಸ್ಟಿಂಗ್ ಅದೇನೋ ನಡೀತಿರೋದು ಅಂತ. ಎಲ್ಲರೂ ಆಲ್ಮೋಸ್ಟ್ 500 ಜನ ಇದಾರೆ ಅಲ್ಲಿ ಟೂರಿಸ್ಟ್. ಎಲ್ಲರೂ ಹಾಗೆ ಅನ್ಕೊಂಡ್ವಿ. ನನ್ ಮಗನಿಗೆ ಸ್ನಾಕ್ಸ್ ತಗೊಳ್ಬೇಕು ಅಂತ ಹೇಳಿ ನಮ್ಮನೆಯವರು ನಾನು ಈ ಕಡೆ ಒಂದ್ ಅಂಗಡಿ ಹತ್ರ ಬಂದ್ವಿ. ನನ್ ಮಗ ಆಚೆ ಕಡೆ ಕೂತಿದ್ದ. ಆಮೇಲೆ ನಾನ್ ನನ್ ಮಗನಿಗೆ ಇವ್ರು ನಮ್ಮನೆಯವ್ರು ಆರ್ಡರ್ ಕೊಡ್ತಿದ್ರು. ನಾನು ಈ ಕಡೆ ಮಗನಿಗೆ ಕರ್ಕೊಂಡ್ ಬರಕ್ಕೆ ಅಂತ ಬಂದ್ವಿ. ಅಷ್ಟೊತ್ತಿಗೆ ಎಲ್ಲರೂ ಓಡಕ್ ಶುರು ಮಾಡಿದ್ರು. ನಾನು ತಿರುಗ್ ನೋಡ್ತೀನಿ, ನನ್ ಗಂಡ ಹಾಕೊಂಡ್ ರಕ್ತದ ಮಡುವಲ್ಲಿ ಬಿಟ್ಬಿಟ್ಟಿದ್ರು ಸರ್. ತಲೆಗೆ ಹೊಡ್ತಿದ್ರು. ಗೊತ್ತಾ, ನಾನು ನನ್ ಮಗ ಇದ್ರೆ ಸೇಫ್ ಆಗಿದ್ದೀವಿ. ಈಗ ಗಂಡನ್ ಬಾಡಿ ಮತ್ತೆ ನಾವಿಬ್ರು ಒಂದೇ ಫ್ಲೈಟ್ ನನಗೆ ಡ್ರೆಸ್ ಮಾಡಿ ಶಿವಮೊಗ್ಗಕ್ಕೆ ತರ್ಸ್ಕೊಂಡ್ಬಿಡಿ ಸರ್. ಇಲ್ಲ ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ದಾರೆ, ನೋಡ್ಕೊಂತಿದ್ದಾರೆ. ಇದು ಹಣ್ಣು ಎಲ್ಲ ಕೊಟ್ರು. ಅದೇ ನನಗೆ ತುಂಬಾ ಹಿಂಸೆ ಆಗ್ತಿದೆ ಸರ್. ಹೆಲ್ಪ್ ಮಾಡಿ ಸರ್. ಇಲ್ಲಪ್ಪ, ನಾನು ಎಲ್ಲ ವ್ಯವಸ್ಥೆನೂ ಆಗುತ್ತೆ. ಈ ನಿಮ್ ಜೊತೆಗೆ ಯಾರಿದ್ದಾರೆ ಈಗ ಅಲ್ಲಿ ಸರ್ಕಾರದ ಕಡೆಯಿಂದ? ಇಲ್ಲಿ ಒಂದು ಪ್ಲೇಸಿಗೆ ಬಿಟ್ಟಿದ್ದಾರೆ. ಕರ್ಕೊಂಡವ್ರು ಎಲ್ಲರಿಗೂ ಇಲ್ಲಿ ಒಂದು ಪ್ಲೇಸ್ ಬಿಟ್ಟಿದ್ದಾರೆ. ಮಿಲಿಟರಿ ಎಲ್ಲ ಇದ್ದಾರೆ. ಆಮೇಲೆ ನಮ್ ಜೊತೆ ನಾವು ಟೂರಿಗೆ ಬಂದಿದ್ದು ನಮ್ ಡ್ರೈವರ್ ನಮ್ ಜೊತೆನೇ ಇದಾರೆ. ತುಂಬಾ ಒಳ್ಳೆಯವರು. ಇದರ ಜೊತೆಗೇನೆ ಒಟ್ಟು ಎಷ್ಟು ಜನ ಹೋಗಿರಿ ನಮ್ಮ ಒಟ್ಟು? ನಾವು 3 ಜನ. ಮಂಜುನಾಥ್ ನಮ್ಮ ಹಸ್ಬೆಂಡು. ಅಲ್ಲ, ಒಟ್ಟು ಎಲ್ಲ ಟೋಟಲ್ ಟೀಮ್ ಒಂದು 16 ಜನ ಅಂತ ಹೇಳಿದ್ರು. ಇಲ್ಲ ನಾವು ಹೋಗಿದ್ದು ನಾವು 3 ಜನ. ಕಸ್ಟಮರ್ ಮಾಡ್ಕೊಂಡು ಹೋಗಿದ್ದು. ಇದು ಒಂದು ಟೂರಿಸ್ಟ್ ಕಂಪ್ನಿ